ಮಾವನೂರು, ಹುಕ್ಕೇರಿ ತಾಲೂಕು. ಹುಕ್ಕೇರಿ ತಾಲೂಕು, ಹುಕ್ಕೇರಿ ತಾಲೂಕು ಮಾವನೂರು. ಮಾವನೂರು ವಿಲೇಜ್ ಮತ್ತು ಬೆಳಗಾವಿ ಡಿಸ್ಟಿಕ್. ಏನು ಮಾಡ್ತೀರಿ ನೀವು? ನಾವೇನು ನಿಮ್ಮ ಹೆಸರು? ಸುದರ್ಶನ್. ನೋಡಿ, ಸ್ವಲ್ಪ ಸ್ವಲ್ಪ ದೋಷಗಳು ಈಗ 4-5 ತಿಂಗಳಾಗಿದೆ, ಮನೆ ಹಾಗೆ ಆಗ್ತಾ ಇದೆ. ಬಟ್ ಸ್ವಲ್ಪ ಫರ್ದರ್ ಆಗಿ ಸ್ವಲ್ಪ ಮಾಡ್ಕೋಬೇಕು. ಇದನ್ನು ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆನೇ. ಅರ್ಥ ಆಯ್ತಾ? ನೀವು ಮಾಡ್ಕೊಳೋದಲ್ಲೇ ಇನ್ನೂ 5 ವರ್ಷ ಇರ್ರಿ, ನಂದೇನು ಬಾಳೋನಿಲ್ಲ. ಆ ನಂಬಿಕೆ ಇದ್ದರೆ ಮಾತ್ರ ಮಾಡ್ಕೊಳ್ಳಿ. ಸುಮ್ಮನೆ ನೋವು ಮಾಡ್ಕೊಂಡಾಗ ಯಾಕೆ ಹಾಸ್ಪಿಟ್ಲ್ ಸೇರ್ಕೊಳ್ಳೋದು? ಆಗೋದು ಖಚಿತ. ಈಗ ಸಾಧ್ಯವಾದಷ್ಟು ಸ್ವಲ್ಪವಾಗಿ ಜಾಸ್ತಿ ಖರ್ಚು ಮಾಡಿದಂತೆ ಸ್ವಲ್ಪವಾಗಿ ಮಾಡಿಕೊಂಡ್ಲೇಬೇಕು. ಬರದಷ್ಟು ಶಾಸನ ಇದು. ಅರ್ಥ ಆಯ್ತು ಹೇಳೋದು? ಇದನ್ನು ಮಾಡ್ಕೊಂಡಿಲ್ಲ ಅಂತಂತಂದರೆ ಅದರ ನೋವನ್ನು ನೀವೇ ಉಣ್ಬೇಕಾಗತ್ತೆ. ನನಗೇನು ಸಂಬಂಧ ಅಲ್ವಾ? ಆ ನೋವನ್ನು ಉಣ್ಣೋದು ಬೇಡ. ನಿಮ್ಮ ಕುಟುಂಬ ನೀವು ಇಬ್ಬರು ಉಣ್ಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನಾನೇನೋ ಫೀಸ್ ಕೊಟ್ರಿ ಬಂದೆ ಹೋದೆ ಅನ್ನಂಗೆ ಆಗಬಾರ್ದು. ನಾನು ಸೊ ಈ ಮನೆಯಲ್ಲಿ ಆಗೋ ಸಮಸ್ಯೆ ಗ್ಯಾರಂಟಿ. ನೀವು ಯಾವುದೇ ಕಾರಣಕ್ಕೂ ನಾನು ಹೇಳಿದ್ದನ್ನು ಮಾಡ್ಕೊಂಡಿಲ್ಲ ಅಂತಂತಂದರೆ ನೆನಪಿಟ್ಕೊಂಬಿಡಿ, 5 ವರ್ಷ ಭಾಳ ಚೆನ್ನಾಗಿದ್ದೀನಿ ಅಂತ ಹೇಳಿಬಿಡಿ, ನನ್ನ ಮಾಸ್ಕನ್ನು ಡಿಸಾಲ್ವ್ ಮಾಡಿಬಿಡ್ತೀನಿ ನಾನು ಮಾತಾಡೋದನ್ನು, ಹೇಳೋದನ್ನು. ಅರ್ಥ ಆಯ್ತು ಹೇಳೋದು? ಯಾಕಂದರೆ ನನ್ನ ಸುಮಾರು 15 ವರ್ಷಗಳ 10ರಿಂದ 12 ಲಕ್ಷ ಕಿಲೋಮೀಟರ್ಗಳಾಗಿದ್ದಾವಾಗಲೇ 5 ಸ್ಟೇಟ್ಗಳ ಅನುಭವ ಆಧಾರದ ಮೇಲೆ ಇರ್ತಾರೆ. ಸೊ ಹಾಗಾಗಿ ಇದನ್ನು ಕಂಪಲ್ಸರಿಯಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಈಗ ಮನೆ ಕಟ್ತಾಯಿದ್ದೀವಲ್ವ, ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಅದನ್ನು ಸರಿಪಡಿಸ್ಕೊಂಡ್ರೆ ನಿಮ್ಗೇನು ತೊಂದರೆ ಫೋನ್ ಮಾಡಿ ನನಗೆ. ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ಏನು ಬೇಡ, ಇದ್ರ ನೇರವಾಗಿ ಒಂದು ಸ್ಕ್ವೈರ್ ಪಿಲ್ಲರ್ ಹಾಕಿ, ಸ್ಕ್ವೈರ್ ಪಿಲ್ಲರ್ ಕೊಡಿ. ಪಿಲ್ಲರ್ ಕೊಟ್ಟು ನೋಡಿ, ಅಲ್ಲಿ ಬಾಲ್ಕನಿ ಇದೆಯಲ್ಲ, ಬಾಲ್ಕನಿ ಈ ಲೆವೆಲ್ವರೆಗೆ ಎಕ್ಸ್ಟೆಂಡ್ ಆಗಬೇಕು. ಸ್ಲಾಬ್ ಬರಬೇಕು ಮ್ಯಾಗಿಂದ ಸ್ಲ್ಯಾಬ್ ಎಕ್ಸ್ಟೆಂಡ್. ನೆನ್ಪಿಟ್ಕೊಂಬಿಡಿ, 3 ರೂಪಾಯಿ ಬಡ್ಡಿ ತಂದು ಮಾಡಿ, ಎದುರಬೇಡಿ. 3 ರೂಪಾಯಿ ಬಡ್ಡಿ ದುಡ್ಡು ಅಂದರೆ 3 ರೂಪಾಯಿ ಬಡ್ಡಿ ಹಾಕಿ ಮಾಡಿ. ಇದನ್ನು ಎಷ್ಟು 10,000 ಖರ್ಚಾಗ್ಬೋದು, 15,000 ಖರ್ಚಾಗ್ಬೋದು. ಅರ್ಥ ಆಯ್ತು ಹೇಳೋದು? ಹಾಂ ಅಂದರೆ ಹೇಳಿ. ನೀರಿನ ವಾಟರ್ ಪೈಪ್ ಇದೆ, ನಾನು ಇವತ್ತಿನ ನಾಳೆ ಇಲ್ಲಿ ಗಟ್ರ ಹಾಡ್ಕೊಂಡು ನಾವು ಲೈನ್ ಮಾಡ್ತೀವಿ. ಆವಾಗ ನಾವು ಇದು ಕಟ್ಟಿ ನಾವು ಈಗ ನಾನು ಹೇಳೋದು, ನೀವು ಇದು ಮಾಡಿದ್ರಲ್ಲ, ಸ್ಟೇರ್ಕೇಸ್ ಮಾಡಿದ್ರಲ್ಲ, ಹೊಡೆದಕ್ಕಾಗತ್ತಾ? ಈಗ ಅದಕ್ಕೆ ಗಟ್ರಕ್ಕೆ ಬಿಟ್ಟಿದ್ದೀವಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದ್ರ ನೇರವಾಗಿ ಅಷ್ಟೇ ನನಗೆ, ಇದ್ರ ನೇರವಾಗಿ ಅಲ್ಲಲ್ಲ, ಇದ್ರ ನೇರವಾಗಿ ನನಗೆ ಪಿಲ್ಲರ್ ಬೇಕು. ಇದ್ರ ನೇರವಾಗಿ ಒಂದು ಸ್ಕ್ವೇರ್ ಪಿಲ್ಲರ್ ಬೇಕು. 4 ಮೂಲೆ ಪಿಲ್ಲರು. ಇದು ಏನು ಚೌಕ ಐತಲ್ಲ, ಚೌಕಾಕಾರದ ಪಿಲ್ಲರ್ ಬಂದಿದ್ದು. ಇದು ಪ್ಯಾರಾಪೆಟ್ ವಾಲ್ ಹೊಡಿತೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನೆಕ್ಸ್ಟ್ ಆಗ ಬನ್ನಿ, ರೈಟ್ ಬನ್ನಿ, ಇಲ್ಲಿಗೆ ಬರುತ್ತೆ ಅಷ್ಟೇ. ಇದು ಕಾಲಿರುತ್ತೆ ಅಷ್ಟೇ. ಆ ಬೀಮ್ ಇದೆಯಲ್ಲ, ಆ ಬೀಮ್ ಬರಲಿ, ಆ ಬೀಮ್ ಕಂಟಿನ್ಯೂ ಆಗುತ್ತೆ ಅಷ್ಟು. ಇಲ್ಲಿವರೆಗೂ ಕಂಟಿನ್ಯೂ ಆಗಿದ್ದು ಇದೆಲ್ಲ ಕಟ್ ಮಾಡಿದ್ರು. ಇದನ್ನು ಪ್ಯಾರಾಪೆಟ್ ವಾಲ್ ಮುಂದಕ್ಕೆ ಇಲ್ಲಿ ಬರ್ತೀವಿ. ಇದು ನೇರವಾಗಿ ಬರ್ತದೆ, ನೇರವಾಗಿ ಬರ್ತದೆ. ಸರಿನಾ? ಅವಾಗ ಏನು ಮಾಡ್ತೀವಿ, ವಿಡಿಯೋ ಮಾಡ್ಕೊಳ್ಳಿ ನಂದು. ಸರಿನಾ? ನೋಡಿ, ಆಮೇಲೆ ಬೀಮ್ ಇದೆಯಲ್ಲ, ಈ ಬೀಮ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡ್ಕೊಂಡು ಈ ವಾಲ್ ಅಲ್ಲಿ ಹೋಗುತ್ತೆ ಅಷ್ಟೇ, ಮುಂದಕ್ಕೆ ಹೋಗುತ್ತೆ. ಹಿಂಗೆ ಬಂದಿದ್ದು ಇದೆಲ್ಲ ಖಾಲಿ ಇರುತ್ತೆ. ಹಿಂಗೆ ನಡ್ಕೊಂಡ್ಬರ್ತೀವಿ. ಈ ಪ್ಯಾರಾಪೆಟ್ ಅಲ್ಲಿ ಮುಂದೆ ಹೋಗುತ್ತೆ ಅಷ್ಟು ಮುಂದೋಗಲಿ. ಭಾಳ ಚೆನ್ನಾಗಿರುತ್ತೆ ಮನೆ. ನೆನ್ಪಿಟ್ಕೊಂಡ್ಬಿಡಿ ಅದನ್ನು. ಸರಿನಾ? ಇಲ್ಲಿ ಕಂಪೌಂಡ್ ಐತಿ. ಸರಿ, 1 ನಿಮಿಷ. ಅದು ಕಾಂಪೌಂಡ್ ಹಾಕಬೇಡಿ, ಅದನ್ನು ಬೇಡ್ರಿ. 1 ನಿಮಿಷ. ಇದನ್ನು ನೋಡಿ, ಇದನ್ನು ಇಲ್ಲಿವರೆಗೆ ಕವರ್ ಮಾಡಬೇಕು. 2 ಸೈಡ್ ಮಾಡಬೇಕು. ಮತ್ತು ಇದ್ರ ಈ ಸೈಜ್ ಏನಿದೆಯೋ ಆ ಸೈಜ್ ಇಲ್ಲೂ ಬರುತ್ತೆ. ಗಾಡಿ ಬಿಟ್ಟಿದೆ ಎಷ್ಟ ಬಿಡಿಸಿದೆ. ಸರಿ, ಈಗ ಒಂದು ಕೆಲಸ ಮಾಡಿ, ಇಲ್ಲಿಗಾದರೂ ಕಟ್ಕೊಳ್ಳಿ, ಇಲ್ಲಿಗಾದರೂ ಕಟ್ಕೊಳ್ಳಿ. ಅದಿರಬಾರ್ದಾಗಿತ್ತದು. ಅರ್ಥ ಆಯ್ತಾ? ಅದು ಕೊನೆಗಿದ್ರೂ ಕೂಡ ಇದನ್ನಾದರೂ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇಷ್ಟಾದ್ರೂ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೇಮ್ ಸೈಜ್ 2 ಕಡೆ ಬರಬೇಕು. ಅರ್ಥ ಆಯ್ತು ಹೇಳೋದು? ಒಂದು. 2ನೇದು ನೋಡಿ, ಹಿಂದೆ ಕಾಂಪೌಂಡ್ ಹಾಕ್ತೀವಿ ಅಂತೀರಿ,
ಹಿಂದೆ ಕಾಂಪೌಂಡ್ ಹಾಕಿದ್ರೆ ಏನಾಗುತ್ತೆ, ಕಟ್ ಮಾಡುವ, ಹಿಂದೆ ಕಾಂಪೌಂಡ್ ಹಾಕಿದ್ರೆ ಏನಾಗುತ್ತೆ, ಗಂಡು ಮಕ್ಕಳ ಮೇಲೆ ತೊಂದರೆ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಯಾವುದೇ ಕಾರಣಕ್ಕೂ ನಮ್ಗೆ ಈಸ್ಟ್ ಇಲ್ಲ ವೆಸ್ಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ತಲೆ ಮೇಲೆ ಕಲ್ಲು ಹಾಕ್ಕೊಂಡಂಗೆ ನಾವು. ಅರ್ಥ ಆಯ್ತಾ? ಆ ಕಾಂಪೌಂಡು ಬೇಡ, ಏನು ಬೇಡ, ಸವಾಸ ಬೇಡ, ಫ್ರೀ ಕೊಟ್ಟರು ನನಗೆ ಜಾಗ ಬೇಡ. ಅದು ಮಗೊಬ್ಬನೇ ತಾನೆ ಚೆನ್ನಾಗಿರ್ಬೇಕಲ್ವ, ಬಿಟ್ಟಾಕೆ ಒಮ್ಮನೆ ಓಪನ್ ಕಾಂಪೌಂಡ್ ಗಿಪ್ಪೌಂಡ್ ಏನೇನು ಬೇಡ. ಮತ್ತು ಅಂದರೆ ಇದು ಯಾವ ಕಡೆ? ದಕ್ಷಿಣ ಸೈಡ್ ಅಲ್ಲಿ ಪಾಯ ಕಟ್ತದೆ ನೋಡ್ರಿ. ನೀವು ಏನೇನು ಮಾಡಬೇಡಿ, ಏನೇನು ಬೇಡ. ಕಟ್ಟಬೇಕಾದ್ರೆ ವ್ಯತ್ಯಾಸ ಆಗಿರ್ತವೆ ಇವು. ಸದ್ಯಕ್ಕೆ ಏನೋ ಬೇಡ, ಇಷ್ಟೊಂದು ಮಾಡ್ಕೊಳ್ಳಿ. ಇದು ಎರಡೂ ಕಡೆ ಸೈಡ್ ಮಾಡ್ಕೊಳ್ಳಿ. ಮತ್ತೆ ನೀವು ನೆನಪಿಟ್ಕೊಂಡ್ಬಿಡಿ ಯಜಮಾನ್ರೆ, ನೆನಪಿಟ್ಕೊಂಡ್ಬಿಡಿ. ಅಲ್ಲಿ ಏನಾದರೂ ನೀವು ಅಲ್ಲಿ ಅದನ್ನ ಏನಾದರೂ ಅಕ್ವೈರ್ ಮಾಡಿಕೊಂಡಲ್ಲಿ ಆರೋಗ್ಯದ ಮೇಲೆ ಭಾರಿ ತೊಂದರೆ ಆಗುತ್ತೆ. ನೆನಪಿಟ್ಕೊಂಡ್ಬಿಡಿ. ಫೈನಾನ್ಷಿಯಲಿ ಒಳಗೆ ಹೋಗ್ತೀರಿ. ಅರ್ಥ ಆಯ್ತು ಹೇಳೋದು? ಯಾವುದೇ ಕಾರಣಕ್ಕೂ ಅದನ್ನ ಅಕ್ವೈರ್ ಮಾಡ್ಕೊಂಡ್ಲೇಬೇಡಿ. ಫ್ರೀ ಕೊಟ್ಟರು ಬೇಡ ನನಗೆ. ಅರ್ಥ ಮಾಡ್ಕೊಂಡು ಫ್ರೀ ಬಿಟ್ಟು ಬಿಡಿ, ಅದನ್ನ ಕೈ ಬಿಡಿ ಸುಮ್ಮನೆ. ರೇ 2 ಅಡಿಯಿಂದ ಏನ್ರಿ ಬೆಳ್ಕರಿತ್ತೆ ನಿಮಗೆ? ಇಂಥ 10 ಮನೆ ಕಟ್ತೀರಿ ನೀವು, ಅದೃಷ್ಟಿದ್ರೆ ಬಿಟ್ಟಾಕಿ ಯಜಮಾನ್ರೆ. ಅದು 5-6 ಫುಟ್ ತಗೈತ್ರಿ. ಕಟ್ಟಬೇಕಾದ್ರೆ ವ್ಯತ್ಯಾಸ ಆಗಿದೆ. ಹಂಗಂದ್ಮೇಲೆ ಸುಮ್ಮನೆ ಕೈ ಬಿಟ್ಬಿಡೋಣ. ಕಾಂಪೌಂಡ್ ಗಿಂಪೌಂಡ್ ಏನೂ ಬೇಡ, ಅರ್ಧ ತಪ್ಪಿ ಏನೂ ಬೇಡ. ಮತ್ತು ಈಗ ಮನ್ಯಾಗ ಕಾಂಪೌಂಡ್ ಬೇಕಾದ್ರೆ ಈಗ ಮಾಡಕ್ ಬರೋಲ್ಲ ರೀ. ಇದಕ್ಕೆ ಜಾಗ ಕೊಡ್ರಿ ನನಗೆ. ಆಯ್ತು, ಆ ಕಡೆ 5 ಅಡಿ ಜಾಗ ಕೊಡ್ರಿ. ಆಯ್ತಾ? 5 ಅಡಿ ಜಾಗ ಕೊಂಡು ಕೊಟ್ಟರೆ ನಾನು ಮಾಡ್ಕೊಡ್ತೇನೆ. ಇಲ್ಲಾಂದ್ರೆ ಮಾಡಕ್ ಬರೋಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಅವ್ರು ಹೇಳಿದ್ರೆ ಮಾಡಕ್ ಹೋಗ್ಬೇಡಿ. ಮತ್ತೆ ನೆನ್ಪಿಟ್ಕೊಂಡ್ಬಿಡಿ. ನೀವೇನೋ ಫೀಸ್ ಕೊಟ್ರಿ ಬಂದೆ, ಅದೆಲ್ಲ ನನ್ನ ಜೀವನ. ಅರ್ಥ ಮಾಡ್ಕೊಳ್ಳಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತಾ ಇದ್ದೀನಿ. ಇರೋನೊಬ್ಬರ ಮಗ ಚೆನ್ನಾಗಾಗ್ಲಿ. ಅವ್ರು ನೌಕರಿ ತಾನೆ, ಅವ್ರ ನಕ್ರೆ ತಾನೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿರೋದು. ನಾನು ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆ ದೈವ ನನ್ನ ಮೆಚ್ತಾನೆ. ನಿಮಗೆ ನಾನೇನೋ ನಿಮಗೆ ಕನ್ವಿನ್ಸ್ ಮಾಡಿ ಯಾಕೆ ಮಾಡ್ತಾ ಇದ್ದೀನಿ ಅಂತಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಕನ್ವಿನ್ಸ್ ಯಾಕೆ ಮಾಡ್ತಾ ಇದ್ದೀನಿ? ನೀವು ಅದ್ರ ಬಗ್ಗೆ ಸ್ವಲ್ಪ ಆಳತೆ ಇಲ್ಲ. ಏನು ಗೊತ್ತಾ, ಬಿಡಪ್ಪ ಅನ್ನೋ ಒಂದು ಮೈಂಡಲ್ಲಿ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಹಂಗೊಂದು ಸುಮ್ಮನೆ. ಹಾಗಾಗಿ ನೀವು ಇದನ್ನು ಯಾವುದೇ ಕಾರಣಕ್ಕೂ ಒಬ್ಬ ಯಜಮಾನ ಮನುಷ್ಯ ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಬಟ್ ಬೇರೆ ಅಕ್ವೈರ್ ಮಾಡ್ಕೋಬೇಡಿ, ಫಿನಿಶ್ ಮಾಡೋದು. ಸರಿನಾ? ಬೇಡಪ್ಪಿ, ಅರ್ಥ ಮಾಡ್ಕೊಳ್ಳೋ ನನ್ನ. ನೀನು ಮಾಡ್ಕೊಂಡ್ರೆ ನಂದೇನ ಐತಲ್ಲ, ನನ್ಗೇನ ಬರುತ್ತಾ? ಸುಮ್ಮನಿರು. 2 ವರ್ಷ ನಾನು ಹೇಳ್ದಂಗೆ ಮಾಡ್ಕೊಂಡು ಸುಮ್ಮನಿರು. ಚೆನ್ನಾಗಿರ್ತೀಯೋ, ನೆಮ್ಮದಿ ಊಟ ಮಾಡ್ತೀಯೋ. ಇಲ್ಲ ಅಂತಂದರೆ ಹಾಸ್ಪಿಟ್ಲ್ ಸೇರ್ಕೊತೀರಿ. ನೆಮ್ಮದಿ ಇದನ್ನ ಟೋಟಲ್ ಅಲ್ಲಿವರೆಗೂ ಹೋಗಲಿ. ಅದು ಹೋಯ್ತಲ್ಲ ಹಂಗೆ, ಅಲ್ಲಿವರೆಗೂ ಹೋಗ್ಬೇಕಿದೆ. ಕಂಟಿನ್ಯೂ ಆಗ್ಬೇಕು. ಹಾಂ, ಕಂಟಿನ್ಯೂ ಬರ್ಬೇಕು. ಇಲ್ಲಾಂದ್ರೆ ಇಲ್ಲಿ ಮಾಡಕ್ಕೆ ಇಲ್ಲ, ಇಲ್ಲಿಗೆ ಬರಲಿ ಸಾಕು. ಈ ಗೋಡೆ ಬಂತಲ್ಲ, ಇಲ್ಲಿವರೆಗೂ ಬರಲಿ. ಅಲ್ಲಿ ಬಾಲ್ಕನಿ ಎತ್ತರ ಬರುತ್ತೆ ಅಷ್ಟೇ. ಮುಂದೆ ಹೋಗಿದ್ದು ಆ ಬಾಲ್ಕನಿ ಇದೆಯಲ್ಲ, ಆ ಎತ್ತರ ಇದೆಯಲ್ಲ, ಆ ಎತ್ತರಕ್ಕಿಂತ 1-2 ಇಂಚ್ ಆದ್ರೆ ಎತ್ತರ ಮಾಡಿ ಬಾಲ್ಕನಿ. ಇದನ್ನು ತಾರಪಟವಾಗಿ ಅಂದ್ರೆ ಸ್ಟೀಲ್ ಗ್ಯಾಲರಿ ಹಾಕ್ತಾರೆ ಮಾಡಿ. ಅದಕ್ಕಿಂತ 3 ಇಂಚ್ ಎತ್ತರ ಮಾಡಿ ಅಷ್ಟೇ. ಸ್ಟೀಲ್ ನಾವು ಕಟ್ ಮಾಡ್ತೀವಲ್ಲ, ಈಗ ಕಟ್ ಮಾಡಿ ಮುಂದಕ್ಕೆ ಹೋಗುತ್ತಲ್ಲ, ಮುಂದಕ್ಕೆ ಹೋದ್ರೆ ಮಾಡಿ ಅಲ್ಲಿಗೆ ಮಾಡ್ಕೊಳ್ಳಿ ಮುಂದಕ್ಕೆ. ಸರಿನಾ? ಓಕೆನಾ? ಇದನ್ನ ಮಾಡಲೇಬೇಕು. ಇದನ್ನ ಬೆಳೆಸ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಅರ್ಥ ಮಾಡ್ಕೊಳ್ಳಿ. ಜ್ವರ ಈಗ ಜ್ವರ ಬಂದಿದ್ದು ನಮಗೆ. ಜ್ವರ ಬಂದರೆ ಒಬ್ಬ ಪೇಷಂಟು ನಾನು ಡಾಕ್ಟರ್ ಹೋಗೋದು ಹೇಳ್ತೀನಿ. ಯಾರೊಬ್ರು ಹೇಳ್ತಾರೆ, 1 ವಾರ ಬಿಟ್ಟು ಹೋಗಲ್ಲ. ಈಗ ವಾರ ಆದರೂ ಬಿಟ್ಟರೆ ನಿಮ್ಮ ಬೇರೆ ವಿಚಾರ. ಅನಿಮೋನಿಯಾ ಆಗುತ್ತೋ, ಜ್ವರ ಬಂದು ಇನ್ನೊಂದಾಗುತ್ತೋ, ಅದು ನಿಮಗೆ ಟೈಫಾಯ್ಡ್ ಆಗುತ್ತೋ, ಡೆಂಗೂಗೆ ಕನ್ವರ್ಟ್ ಆಗುತ್ತೋ, ಅದು ನಿಮಗೆ ಸೇರಿ. ನಾನು ಹೇಳೋದು ಇಮಿಡಿಯೇಟ್ ವರ್ಕ್ ಇಮಿಡಿಯೇಟ್ ಮಾಡ್ಕೊಳ್ಳಿ. ಕಳ್ಕೊಳ್ತೀರಿ. ಅರ್ಥ ಆಯ್ತು ಹೇಳೋದು? ಬಾಪ, ಈ ಬೀಮ್ ಇದೆಯಲ್ಲಮ್ಮ, ಈ ಬೀಮ್ ಇದೆಯಲ್ಲ, ಈ ಬಾಗಿಲು ವ್ಯತ್ಯಾಸ ಆಗಿದೆ ಅಂತಂದ್ರೆ ನಾವು ಈ ಬಾಗಿಲು ಚೇಂಜ್ ಮಾಡೋಕೆ ಹೋದ್ರೆ ಸಮಸ್ಯೆ ಆಗುತ್ತೆ. ಅರ್ಥ ಆಯ್ತಾ? ಬಾಗಿಲು ಚೇಂಜ್ ಮಾಡಿದ್ರೆ ಬೆಟರ್. ಯಾವುದೇ ಕಿತ್ತಾಡುತ್ತೆ ಸುಮ್ಮನೆ. ನಾನೇ ಸುಮ್ಮನೆ ಕಿತ್ತಾಟ ಆಗುತ್ತೆ ನೋಡಿ. ನೆನ್ಪಿಟ್ಕೊಂಡ್ಬಿಡಿ ಇದನ್ನು. ನಾನೇನು ಹೇಳ್ತೀವಿ ಅಂತ ಕಿತ್ತಾಟ ಆಗುತ್ತೆ. ಇದು ಬೈ ಚಾನ್ಸ್ ಇಲ್ಲಪ್ಪ ನಮ್ಮ ಕೈಲಿ ಎಲ್ಲಿ ಮಾಡೋಣ ಅನಿಸಿದಲ್ಲಿ ನಾನು ಹೇಳೋದು, ಸ್ಟೆಪ್ಸ್ ಕೊಟ್ಟು ಇಲ್ಲ ಡೋರ್ ಇದೆ, ಡೋರ್ ಮಾಡಿಕೊಂಡು ಸರಿನಾ, ಅಲ್ಲೊಂದು 4 ಫುಟ್ ಬಿಟ್ಬಿಟ್ಟು 4 ಫುಟ್ ಕಟ್ಟಿಯಲ್ಲಿ ಇಲ್ಲಿ ಮಾಡ್ಕೊಪ್ಪ, ಇಲ್ಲಿ ಮಾಡ್ಕೊ. ಸರಿನಾ? ಇಲ್ಲಿ ಮಾಡ್ಕೊಂಡು ಬಾ, ಸಿಡೌಟ್ ಮಾಡ್ಕೊ. ಬೇಡ ಹಾಂ, ಅದೇ ಲೆವೆಲ್ ಮಾಡ್ಕೊ. ಹಾಂ, ಒಂದೇ ಲೆವೆಲ್ ಮಾಡ್ಕೊ. ಸರಿನಾ? ಹಿಂಗೆ ಇಟ್ಕೊಬೇಡ.
ಇದು 100% ಬೇಕು ನಮಗೆ 100% ಬೇಕು. ಬಾಪ ಅಪ್ಪಿ ಬಮ್ಮ ಒಂದು ನಮಗೆ 100% ಬೇಕು ಅಂದಾಗ ನಾನು ಹೇಳೋದು ಅದರ ಬಾಗಿಲ ಎದುರಿಗೇನೆ ಇಲ್ಲಿ ಡೋರ್ ತಗೋಬೇಕು. ಡೋರ್ ತಗೋಬೇಕು. ಇದನ್ನು ತಗೊಂಡು ಕಿಟಕಿ ನಲ್ಲಿ ಹಾಕೊಳ್ಳಿ, ತಪ್ಪೇನಿಲ್ಲ. ಸರಿನಾ? ನೀವು ಇವತ್ತೆಲ್ಲ ನಾಳೆ ಮಾಡ್ಕೋಬೇಕು, ಮಾಡ್ಕೊಳ್ತೀರಾ, ಅದ್ರ ಬಗ್ಗೆ ಯಾವ ಡೌಟು ಇಲ್ಲ. ಸರಿನಾ? ಯಾಕಂದ್ರೆ ಇಷ್ಟು 92, 93, 94 94 ಡಿಗ್ರಿಲಿದ್ದಾಗ ಕಂಪಲ್ಸರಿಯಾಗಿ ನಾನು ಹೇಳೋ ವಿಚಾರ ಪರ್ಫೆಕ್ಟ್ ಆಗಿರಬೇಕು. ಇಲ್ಲ ಅಂತ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಅತ್ತೆ ಸೊಸೆ ಅದು ಇದು ಎಲ್ಲ ಜಗಳ ಸ್ಟಾರ್ಟ್ ಆಗುತ್ತೆ. ಸರಿನಾ? ಇದನ್ನು ಚೇಂಜ್ ಬಹಳ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಇಲ್ಲಿ ಮಾಡ್ಬೋದು. ತೊಂದರೆ ಇಲ್ಲ, ಚೆನ್ನಾಗಿದೆಯಪ್ಪ. ಫಸ್ಟ್ ಕ್ಲಾಸ್ ತೊಂದರೆ ಇಲ್ಲ. ಇದೆಲ್ಲ ಇಟ್ಕೊಳ್ಳಿ. ಇನ್ನೂ ಒಂದು 2-3 ಐಟಮ್ ಇಟ್ಕೊಳ್ಳಿ. ಇಲ್ಲೊಂದು ಅದೊಂದು ಸ್ವಲ್ಪ ನೀರಿನ ಹಾಕಿ ಕುಡಿಯಾಕ ನೀರು. ಓ ಡೆಫಿನೆಟ್ 100 ಡೆಫಿನೆಟ್ ತೊಂದರೆ ಇಲ್ಲ. ಸರಿನಾ? ಇದು ಡೈನಿಂಗ್ ಹಾಲ್. ಇದನ್ನು ತೆಗೆದು ಈ ಕಡೆ ಹಾಕೋದಾದ್ರೆ ಸೆಂಟ್ರಿಂಗ್ ಮಾಡಿ ಮತ್ತೆ ಇದು ಬಾಗಿಲು ಬರ್ಬೇಕು ಮಾಡ್ಕೊಳ್ಳಿ. ಇದೇನು ಮಾಡಿದ್ರೆ ಅಯ್ಯೋ ಅಲ್ಯಾಕೆ ಮಾಡಿದ್ರಪ್ಪ? ಬೇಡ, ಲಾಕ್ ಮಾಡಿ ಕಂಪ್ಲೀಟ್. ವಾಲ್ ಏನಿದು ಸ್ಟ್ರೈಟ್ ಮಾಡಿ. ಸರಿನಾ? ಅದು ಸ್ಟೋರ್ ಎಷ್ಟೇ ಸ್ಟೋರ್ ಮಾಡಿದ್ರು ಅದೆಷ್ಟು ಲಗೇಜ್ ಹಾಕ್ತೀವೋ ನೆನ್ಪಿಟ್ಕೊಂಡ್ಬಿಡಿ. ಇದನ್ನ ಅದೆಷ್ಟು ಸಾಮಾನು ಹಾಕ್ತೀವೋ ಅಷ್ಟು ತೂಕ ಹಾಕ್ತೀವೋ ಅಷ್ಟು ಮನೆಗೆ ಹೆಣ್ಮಕ್ಳು ಆರೋಗ್ಯದ ತೊಂದರೆ ಮಾಡ್ಕೊಳ್ತಾರೆ ಮನೆ ಯಜಮಾನಿ ಅಥವಾ ಹೆಣ್ಮಕ್ಳು. ಅರ್ಥ ಮಾಡ್ಕೊಂಡ್ಬಿಡಿ. ಇದನ್ನ ಪೂರ ಇಲ್ಲೆಲ್ಲ ಪ್ಯಾಕ್ ಮಾಡೋದು. ಫುಲ್ಲು ಪ್ಯಾಕ್ ಮಾಡಿ ಕಂಪ್ಲೀಟು ಇದು ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಕ್ಲಾಸ್ ಇದೆ. ಸರಿನಾ? ಇದನ್ನ ಪ್ಯಾಕ್ ಮಾಡಿ ಹಾಕಿ ಸಿಕ್ಸ್ಟಿದೆ. ಅವಾಗ ಕಂಟಿನ್ಯೂ ಮಾಡಿ ಇಲ್ಲಿ ಓಪನ್. ಇಲ್ಲೆಲ್ಲ ಎಷ್ಟು ಬೇಕೋ ನೀವು ಇಡೋ ಮನೆಯೆಲ್ಲ ಲಗೇಜ್ ಹಾಕಿ, ಏನು ತೊಂದರೆ ಏನಲ್ಲ. ಅಲ್ಲಿ ಹಾಕಿದ್ರಿ ಓಕೆ. ಏನಿದು ಕಾಂಪೌಂಡ್ ನಮ್ಮ ಜಾಗನ. ಇಲ್ಲಿಂದ ಒಂದು ಅಡಿ ಕೂಡ ನಮ್ಮ ಜಾಗ ಸಿಗೋಲ್ಲ, ಬರೋದಿಲ್ಲ. ಬೇಡ ಬಿಟ್ಟ ತಲೆ ಕೆಡಿಸ್ತಾರೆ. ಅಲ್ಲಿ ಈಶಾನ್ಯ ಮೂಲೆ ಪೈಪ್ ಐತೆ ಸರ್, ಅದು ಪೈಪ್ ಇಲ್ಲಿ ತೊಂದರೆ ಇಲ್ಲ ಸರಿ. ಪೈಪ್ ಕೆಟ್ಟ ನೀರು ಈಶಾನ್ಯ ಮೂಲೆ ಹೋಗ್ಬೇಡ. ಇಲ್ಲಿ ಮಾಡಕ್ ಬರೋದೇ ಇಲ್ಲ. ಅರ್ಥ ಹೇಳೋದು ಇಲ್ಲಿ ಮಾಡೋಕ್ಕೂ ಬರಲ್ಲ. ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸುಳ್ಳು. ಯಾವುದೇ ಕಾರಣಕ್ಕೆ ಬಿಡಬೇಡಿ. ಲಾಕ್ ಮಾಡಿ, ಅಲ್ಲ ಲಾಗೇಜ್ ಹಾಕ್ಬೇಡಿ. ಫುಲ್ ಸ್ಟ್ರೈಟ್ ಹೋಗ್ಬಿಡ್ಬೇಕು. ಗೋಡೆ ಸ್ಟ್ರೈಟ್ ಹೋಗ್ಬೇಕಮ್ಮ. ಯಾವುದೇ ಕಾರಣಕ್ಕೂ ಬೇಡ. ಆ ಸೈಡ್ ಆ ಕಡೆ ಬೇಡ್ರಿ. ಎಲ್ಲಿ ಓಪನ್ ಮಾಡಂಗೆ ಇಲ್ಲ. ಅದನ್ನ ಸ್ಟ್ರೈಟ್ ಲಾಕ್ ಮಾಡಿ. ಫಸ್ಟ್ ಇವಾಗ ಲಾಕ್ ಮಾಡಿಬಿಡಿ. ಸುದರ್ಶನ್ ನಿಮ್ಮ ಅಮ್ಮಯ್ಯ ನಿಮ್ಮ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಮೇನ್ ಡೋರ್ ಬರುತ್ತೆ ನಿಮ್ಗೆ. ಇಲ್ಲಿಂದ ಇಲ್ಲಿವರೆಗೂ ಮೇನ್ ಡೋರ್ ಬರುತ್ತೆ. ಮೂರಿಸ್ಬಿಟ್ಬಿಟ್ಟು ಮೇನ್ ಡೋರ್ ಇಟ್ಕೊಳ್ಳಿ. ಸರಿನಾ? ಮೇನ್ ಡೋರ್ ಮಾಡಿದ್ರೆ ಸ್ವಲ್ಪ ಅಲ್ಲಿ ನೀರಿನ ಟ್ಯಾಂಕಿ ಇದ್ರಿ. ಇರಲಿ, ಏನು ಅದಕ್ಕೆ ನನ್ನ ಮನೆ ಮುಂದೆ ಕೂಡ ನೀರಿನ ಟ್ಯಾಂಕ್ ಮೇಲೆ ನಾನು ಕಾರ್ ಆಟಾಡುತ್ತೆ. ಈಗ ತಲೆ ಕೆಡಿಸ್ಕೋಬೇಕು. ಈ ಕೇಳಿ, ನಿಮ್ಮ ಡೌಟ್ಸ್ ಏನಾದರೂ ಕೇಳಿ. ನನ್ನ ಮನೆ ಮುಂದೆ ಕೂಡ ನೀರಿನ ಟ್ಯಾಂಕ್ ಮೇಲೆ ನನ್ನ ಕಾರು ನನ್ನ ಎಲ್ಲರ ಅಡ್ಡಾಡೋದಲ್ಲೇ ನಾವು. ಅರ್ಥ ಆಯ್ತಾ? ಸೊ ಹಾಗಾಗಿ ಕಂಪಲ್ಸರಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಿತ್ತಾಡ್ತೀರಾ. ಇನ್ನು 3 ರಿಂದ 4 ವರ್ಷ ಟೈಮ್ ಕೊಡ್ತೀನಿ. ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ಫೋನ್ ಮಾಡ್ತೀರಿ. ನೀವು ಒಟ್ಟು 3 ರಿಂದ 4 ವರ್ಷ ತನಕ ಒಳಗೆ ಮಾಡ್ಕೊಂಡು ಅಲ್ಲ ಇವಾಗಲೇ ಮಾಡಿ. ಇನ್ನು 4 ವರ್ಷ ಟೈಮ್ ಕೊಡ್ತೀನಿ. ಭಾಳ ಚೆನ್ನಾಗಿದೆ ಗುರುಗಳು ಅಂದ್ರೆ ನಾನು ಕೇರ್ ವಾಸ್ತು ಡಿಸರ್ವ್ ಮಾಡ್ಬಿಡ್ತೀನಿ. ಅರ್ಥ ಆಯ್ತು ಹೇಳೋದು? ನೀವು ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಬಂದಿದ್ದೀನಿ, ಇದು ನಮ್ಮ ಮನೆ ಚೆನ್ನಾಗಿದ್ರೆ ನನಗೂ ಸಂತೋಷ, ನಿಮಗೂ ಸಂತೋಷ. ಅರ್ಥ ಆಯ್ತು ಹೇಳೋದು? ನೀವು ನೋವು ಪಟ್ಟರೆ ನನಗೇನು ಬರುತ್ತೆ? ನನಗೆ ಗೊತ್ತಿದ್ದನ್ನ ನಾನು ಹೇಳಿಲ್ಲ ಅಂತಂದ್ರೆ ನಾನೇನೋ ನಿಮ್ಮ ಸಮಾಧಾನಕ್ಕೆ ಏನೋ ಖುಷಿಗೋಸ್ಕರ ಏನು ತಪ್ಪೇನಿಲ್ಲ, ಇರ್ಲಿ ಬಿಡಿ ಅಂತೇಳಿ ಇಷ್ಟೊತ್ತು ನನಗೆ 2 ಸೆಕೆಂಡ್ ಕೆಲಸ. ನನಗೆ ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಮ್ಮಯ್ಯ? ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ? ಇರೋ ಒಬ್ಬ ಮಗ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ರೆ ನಾನು ಬಂದು ಹೇಳಿದ್ದಕ್ಕೆ ನೀವು ನೆನೆಸ್ತಿರಲ್ವಾ? ಅವಾಗ ನನಗೂ ಊಟ ಸಿಗುತ್ತೆ. ನೆನೆಸ್ತಿರಲ್ಲ ನೀವು ಊಟ ಮಾಡ್ಬೇಕಾದ್ರೆ ನನಗೂ ನೆನೆಸುತ್ತೆ. ಇಲ್ಲ ಅಂತಂದ್ರೆ ಸಮಸ್ಯೆಗೊಳಗಾಗ್ತೀರಿ. ನೆನ್ಪಿಟ್ಕೊಂಡ್ಬಿಡಿ. ಇದನ್ನ ಮಾಡದಲೆ ನೀವು ತಿರುಪತಿ, ಧರ್ಮಸ್ಥಳ, ವಯನಾಡು ಎಲ್ಲ ಹೋಗಿ ಬನ್ನಿ. ಏನ ಮಾಡಿ
ಇದರಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸಸ್ ಇಲ್ಲ. ನೀವು ನೆನ್ಪಿಟ್ಕೊಬೇಕು. ನಾನು ದೇವ್ರಿಲ್ಲ ಅಂತ ಹೇಳ್ತಿಲ್ಲ, ಇದನ್ನ ಮಾಡ್ಕೊಂಡು ದೇವ್ರಿಗೆ ಮುಗಿಯ. ಬಟ್ ಇದನ್ನ ಸ್ಥಾನ ಬಲಿಲ್ದಲೇ ಏನು ಸುಳ್ಳಾಗಲ್ಲ. ಆಯ್ತಾ? ಕಂಪಲ್ಸರಿ ನನ್ನಿಂದ ಒಂದು 10,000 ವೇಸ್ಟ್ ಆದ್ರೆ ಪರವಾಗಿಲ್ಲ, ಬಂದಿದ್ದೀನಿ ಇದನ್ನು ಚೇಂಜ್ ಮಾಡ್ಕೊಂಡು ಒಂದು 20,000 ಆಗುತ್ತೆ, ಅದು ಮಾಡ್ಕೊಬಿಡಿ. ಅದು ಎಕ್ಸ್ಟೆಂಡ್ ಮಾಡು. ಡೋರ್ಲಿ 3 ಇಂಚು ನೆನ್ಪಿಟ್ಕೊಂಡ್ಬಿಡಿ. ನಾನು 3 ಇಂಚು ಬಿಡಬೇಕು. 3 ಇಂಚು ಇದು 3 ಇಂಚು 4 ಇಂಚು ಕೊಡಕ್ಕಿಲ್ಲ. ಇದು ಗೋಡೆಯಿಂದ 3 ಇಂಚು 3 ಇಂಚು ಬಿಟ್ಬಿಟ್ಟು ನೋಡ್ಕೊಂಬ. ಸರಿನಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ, ಅಲ್ಲಿ ನೆಂಟ್ರಿ ಕೊಡು. ಸರಿನಾ? ನಿನಗೆ ಬೇಕು ಅಂದ್ರೆ ನೀನು ಡೈರೆಕ್ಟ್ ಬಾತ್ರೂಮ್ ಅಲ್ಲಿ ಸರೋಗಿಲ್ಲ ಅಂತಂದ್ರೆ ಆ ಡೈರೆಕ್ಟ್ ಇದ್ರ ಕೆಳಗೆ ಸ್ಟೇರ್ಕೇಸ್ ಕೆಳಗೆ ಆ ಪಿಲ್ಲರ್ ಕೊಡ್ತೀವಿ, ಸ್ಕ್ವೇರ್ ಪಿಲ್ಲರ್ ಕೊಟ್ಟಿರ್ತೀಯ, ಅದು ಮಾಡ್ಕೊ. ಅದೇ ಹೇಳೋದು. ಅಲ್ಲಿ ಮಾಡ್ಕೋಲ್ಲ, ಏನು ತೊಂದರೆ ಇಲ್ಲ. ನನಗೆ ತಲೆಕೆಡಿಸ್ಕೊಬೇಡ, ಹಂಗಿದ್ರೆ ಇರೋದೇ ಇಲ್ಲ. ಸರಿನಾ? ಮಾಡ್ಕೊಂಡ್ರೆ ನಾವ್ ಏನಾದ್ರು ನಾವು ಮಾಡ್ತೀವಿ, ಹಠ ಬಿದ್ದು ಏನಾದ್ರೆ ಇದು ನಮ್ಮ ಮನೆ, ನಾವು ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿರ್ಬೇಕಷ್ಟೇ. ಆಮೇಲೆ ಮುಂದಿಂದಲ್ಲ ಅಲ್ಲನಪ್ಪ. ಸೊ ಹಾಗಾಗಿ ಇದನ್ನ ಕಂಪಲ್ಸರಿ ಮಾಡ್ಕೊಂಡ್ಲೇಬೇಕು ಅಂತಂದು ಹೇಳ್ತೀನಿ. ಇರೋವರೆಗೂ, ನಾನು ಬರೋವರೆಗೂ. ಹೊರ ಕೊಟ್ರೆ ಮುಗೀತು ನನ್ನ ನೆನಪಿರೋ ಮನೆ. ಅರ್ಥ ಆಯ್ತು ಹೇಳೋದು. ಸೊ ಹಾಗಾಗಿ ಇವತ್ತು 6ನೇ ಮನೆ ನೋಡಿರೋದು ನಾನು. 470 ಕಿಲೋಮೀಟರ್ ಡ್ರೈವ್ ಮಾಡಿರೋದು ನಾನು. ಸಾಕಾಗಿ ಹೋಗಿರುತ್ತೆ ನನಗೆ. ಆದ್ರೂ ಒತ್ತಾಗಿ ಹೇಳ್ತೀನಿ, ಯಾಕೆ ಹೇಳ್ತಿದ್ದೀನಿ ನಿಮ್ಗೆ? ನಿಮ್ಗೆ ನೋವಾದ್ರೆ ನಮ್ಗೇನ್ ಬರುತ್ತೆ ಲಾಭ? ಬಂದ್ರು ಬೇಡ ನನಗೆ. ನಿಮ್ಮಿಂದ ಕೋಟಿ ಬಂದ್ರೆ ಇವಾಗ ಡೋರ್ ಏನೈತಿಲ್ಲ ಸರ್, ಇಲ್ಲೇ ಇಟ್ಕೊಂಡು ಬೇರೆ ಮತ್ತೆ ಏನಾದ್ರು ಮಾಡ್ಕೊಳ್ಳೋದು ಬರುತ್ತೆ ಅಂದ್ರೆ ಅದೇ ಹಿಡಿದಲ್ಲೇ ಬೇರೆ ಏನಾದ್ರು ಮಾಡಕ್ ಬರುತ್ತಾ? ಒಂದ್ ಕೆಲಸ ಮಾಡ್ತೀರಾ? ಬೈರಿ ಆಯ್ಲ್ ಮಾಡೋದು ಕೇಳ್ತಾನೆ. ಸರಿ, ಒಂದು ಕೆಲಸ ಮಾಡ್ತೀರಾ? ಒಂದು 35,000 ರೂಪಾಯಿ ಖರ್ಚಾಗುತ್ತೆ. 35,000 ರೂಪಾಯಿ ಖರ್ಚಾಗುತ್ತೆ. ಇವು ಯಾವ ಮಾಡಬೇಡಿ, ಸುಮ್ಮನೆ 1-2 ಫೋಟೋ ಕೊಡ್ತೀನಿ, ಇಡ್ತೀನಿ, ಪೂಜೆ ಮಾಡಿ ಚೆನ್ನಾಗಿರುತ್ತೆ. ಎಸ್ ಆರ್ ನೋ? 2ರಲ್ಲಿ ಒಂದು ಹೇಳ್ಬೇಕು ನನಗೆ ಪಟ. 2 ಫೋಟೋ ಕೊಡ್ತೀನಿ, 35,000 ಕೊಡಿ, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಎಸ್ ಆರ್ ನೋ? ನಿಮ್ಗೇನು ಅನ್ಸುತ್ತೆ ಪಟ್ಟ ಕೇಳಿ, ಏನು ತೊಂದರೆ ಏನಿಲ್ಲ. ಟೈಮಿಂಗ್ ಕೊಡಕ್ಕೆ ಇಲ್ಲ, ಟೈಮ್ ಇಲ್ಲ ಇದಕ್ಕೆಲ್ಲ. ಇಷ್ಟೊಂದು ಟೈಮ್ ಕೊಟ್ಟಿಲ್ಲ ನಾನು. ಸಡನ್ಲಿ ಹೇಳಕ್ಕೆ ಇವೆಲ್ಲ ಮಾಡಿಸೋದೇ ಬೇಡ. 2-3 ಕೊಟ್ಟರೆ ಅವ್ನು ಪೂಜೆ ಡೈಲಿ ಮಾಡ್ಬೇಕು. ಡೈಲಿ ಏನು ಖರ್ಚು ಮಾಡಬೇಡಿ, ಪೂಜೆ ಮಾಡಿ ಸುಮ್ಮನೆ. ಆ 35,000 ಕೊಟ್ಟರೆ ಅದನ್ನು ಆ ಮುಂದಿನ ಹಂಗೆ. ಒಂದು ನಿಮಿಷ, ಯಾಕೆ ಹೇಳಿದೆ ಇದು ನಿಮಗೆ ಅಂದ್ರೆ, ಹಿಂಗೆ ಮೋಸ ಮಾಡೋ ಜನ ಬಹಳ ಇರ್ತಾರೆ ನಿಮಗೆ. ಹಿಂಗೆ ಹೇಳಿ ಮೋಸ ಮಾಡೋ ಜನ ಬಹಳ ಇರ್ತಾರೆ. ಅರ್ಥ ಆಯ್ತು ಹೇಳೋದು ನಾನು. ನಿನ್ನ 35,000 ತಗೊಂಡು ನಾನೇನ್ ಮಾಡೋಣ? ನಿನಗೆ ಮೋಸ ಮಾಡಿ ನಂದೇನು ಕರ್ಮ ಅದು. ಅರ್ಥ ಆಯ್ತು ಹೇಳೋದು. ಸೊ ಹಾಗಾಗಿ ಇದಕ್ಕೆ ಏನೇನು ಖರ್ಚು ಮಾಡಬೇಡಿ, ಇವನ್ನೆಲ್ಲ ಮಾಡ್ಕೊಂಡು ತಪ್ಪು ಚೆನ್ನಾಗಿರ್ರಿ ನಿಮ್ಮನೆನ. ಜನ ಹೆಂಗಪ್ಪ ಅಂತಂದ್ರೆ ಒಂದು 35,000 ಹೋಗ್ಲಿ ಏನು ಆಗದಂಗೆ ಭಾರಿ ಕಂಫರ್ಟಬಲ್ ಜಲ್ದಿ ಆಗ್ಬಿಡ್ಬೇಕು ನಮಗೆ. ನಾವೇ ಮೋಸ ಮಾಡ್ಕೊಳ್ಳೋದು. ಮೋಸ ಮಾಡೋರಿಗೆ ನಾವೇ ಇನ್ನು ಸಾಯಿಸ್ಕೊಡೋದು. ಇವ್ರು ಮೋಸ ಮಾಡ್ಬೋದು, ಪರ್ಫೆಕ್ಟ್ ಮೋಸ ಮಾಡ್ಬೋದು ಇವರಿಗೆ ಅಂತ ಅಂದ್ಕೊಳ್ತಾರೆ. ಅರ್ಥ ಆಯ್ತು ಹೇಳೋದು. ಬೇಡ, ನಿಮಗೆ ಉದಾಹರಣೆ ಎಕ್ಸಾಂಪಲ್ ಹೇಳಿದ್ದು ಅಷ್ಟೇನೆ. ಇದು ಯಾವುದೇ ಕಾರಣಕ್ಕೆ ಇದು ಮಾಡ್ಕೊಳೋದಲ್ಲೇ ನೋ ರಿಸಲ್ಟ್. ಪ್ರಪಂಚದಲ್ಲಿ ಯಾವ ನಮ್ಮಪ್ಪ ಮಾಡೋಕ್ಕಾಗಲ್ಲ, ಸುಳ್ಳು. ನೆನ್ಪಿಟ್ಕೊಂಡ್ಬಿಡಿ ಇದನ್ನ. ಅರ್ಥ ಆಯ್ತಾ? ಇದನ್ನ ಕಂಠಾಘೋಷವಾಗಿ ಹೇಳ್ತೀನಿ, ಮೋಸ ಹೋಗ್ಬೇಡಿ, ಎಲ್ಲೂ ಮೋಸ ಹೋಗ್ಬೇಡಿ, ನಿಮ್ಮದ್ ನೀವು ಮಾಡ್ಕೊಳ್ಳಿ. ಸರ್ ಇವಾಗ ಇಲ್ಲಿ ಸರ್ ಇದು ಕಾಲಮ್ ಇದೆ, ಇದು 6 ಇಂಚ್ ಹೊರಗೆ ಬರುತ್ತೆ, 15 ಇಂಚ್. ಒಂದು ನಿಮಿಷ, ಕಾಲಂ ಹೊರಗೆ ಬಂದಿದೆ. ಕಾಲಂ ಬಂದಿದ್ರೆ ಬೇಡ. ಕಾಲಂ ಬಂದಿದ್ರೆ ಕಾಲಂನಿಂದ 1 ಇಂಚ್ ತಗೊಳ್ಳಿ ಸಾಕು. 1 ಇಂಚ್ ಕಾಲಂನಿಂದ 1 ಇಂಚ್ 6 ಇಂಚ್ ಇದೆ ಸರ್. ಕಾಲಂನಿಂದ 1 ಇಂಚ್ ತಗೊಳ್ಳಿ ಬೇಡ. ಕಾಲಂ 6 ಇಂಚ್ ಇದ್ರೆ ಕಾಲಂಗೆ ತಗೊಂಡ್ಬಿಡಿ, ತೊಂದರೆ ಇದೆ. ಕಾಲಂ ಇದು ಮಾಡಬೇಡ. ಕಾಲಂ ಇದ್ರೆ ಕೌಂಟ್ ಆಗುತ್ತೆ, ಅದಕ್ಕೆ 6 ಇಂಚ್ ತಗೋಬಹುದು. ಕಾಲಂ ಹಿಂಗಿದೆ ಹಿಂಗಿದೆ. ಓಕೆ, ನೀವು ಕೇಳಿದ ತಪ್ಪೇನಿಲ್ಲ, ತಗೊಳ್ಳಿ, ಏನ್ ತೊಂದರೆ ಏನಿಲ್ಲ. ಅಷ್ಟೇ 6.5 ಬರಬೇಡಿ, ಮತ್ತೆ 6.5 ಅದಕ್ಕೆ ಹಂಗೆ ಫಿನಿಶ್ ಮಾಡಿ ಈ ವಿಂಡೋದಲ್ಲಿ ಹಾಕಿ ಅದನ್ನ ಇಲ್ಲಿಗೆ ಹಾಕೊಂಡ್ಬಿಡಿ. ಸೊ ಅದನ್ನ ಒಂದು ಪಿಲ್ಲರ್ ಹಾಕಿ ಎಕ್ಸ್ಟೆಂಡ್ ಮಾಡಿ. ಅದನ್ನ ಪಿಲ್ಲರ್ ಹಾಕಿ ಅದನ್ನೊಂದು ಯಾವುದೇ ಕಾರಣಕ್ಕೂ ಆ ವಾಲ್ ಇದೆಯಲ್ಲ, ಸ್ಟೇರ್ಕೇಸ್ ವಾಲು ಜಂಪ್ ಆಗಲ್ಲ ಬೇಡ, ಅಲ್ಲಿಗೆ ಸ್ಟಾಪ್ ಆಗಲಿ. ಅಲ್ಲಿಗೆ ಅದೇ ಸ್ಟಾಪ್, ಅದಕ್ಕೆ ಕರೆಕ್ಟ್ ಪರ್ಫೆಕ್ಟ್ ಮೋಡ ಮೇಲೆ ಪರದೆದು ಬೇಡ. ಮುಂದಕ್ಕೆ ಹೋಗ್ಲಿ. ಮುಂದೆ ಜಕ್ಕೊಂದು ಪರದೆ ಗಿಡ ಹಾಕೊಡ್ರಿ. ಪರದೆ ಹಾಕೊಡಿ, ಮುಂದೆ ಗ್ಯಾಲರಿ ತರ ಐತೆ ಬಿಟ್ಕೊಡ್ರಿ. ಗ್ಯಾಲರಿ ಇದೆ ಹಂಗ ಹಂಗ್ ಮಾಡ್ಕೊಳ್ಳಿ. ಏನ್ ಹೇಳ್ತಾರೆ ಸ್ಟ್ರೈಟ್ ಆಗಿ ದೊಪ್ಪಮ್ಮ, ಇರೋದನ್ನು ದೊಪ್ಪು. ಅರ್ಥ ಹೇಳೋದು. ಪಿಲ್ಲರ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೋ, ಇಲ್ಲೊಂದು ಪಿಲ್ಲರ್ ಹಾಕೋ. ಫಸ್ಟ್ ಕ್ಲಾಸ್ 2 ಪಿಲ್ಲರ್ ಹಾಕ್ತೇವೆ, 2 ಪಿಲ್ಲರ್ ಮೇಲೆ ಕೂತ್ಕೊಳ್ಳುತ್ತೆ. ಫಿನಿಶ್ ಆಫ್ ದ ಎಪಿಸೋಡ್. ಇಲ್ಲಿ ಡೋರ್ ಮಾಡ್ಕೋ,
ಹಾಂ ಸರಿನಾ? ಅಲ್ಲಿ ಇದು ಮಾಡಿದೆಯಲ್ಲ ಕ್ಲೋಸ್. ಅದು ಕ್ಲೋಸ್ ಮಾಡೋದನ್ನ ಇಲ್ಲಿ ಓಪನ್ ಮಾಡಿಕೊಡು, ಇದು ಕ್ಲೋಸ್ ಮಾಡು. ಸರಿನಾ? ಓಕೆ, ಥ್ಯಾಂಕ್ ಯು.